ಶರಣು ಶರಣಾರ್ಥಿ ಅಂತ ಒಂದು ಪದ ಹೇಳಿದೆ. ಆ ಹೊರಿ ಎಲ್ಲಿ ಇಟ್ಕೊಂಡು ಕುಂಡ್ರವರು, ಆ ಭಾರ ಎಲ್ಲಿ ಇಟ್ಕೊಂಡು ಕುಂಡ್ರವ್ರು ನೀವು? ಅದಕ್ಕೆ ನಿಮ್ಗೆ ಯಾರು ಹೇಳಿಲ್ಲನ ಅನಿಸ್ಬಾರ್ದು. ನಿಮ್ಮ ಮನ್ಯಾಗ ಅಂತೀರಿ ಗೊತ್ತದನ್, ಸೊಸಿ ಬಂದ ತಕ್ಷಣ ಸೊಸಿ ಮನೆಗೆ ಬಂದಿರ್ತಾಳ, ಎಲ್ಲ ಅದನ್ನು ಮಾಡು ಇದನ್ನು ಮಾಡು ಅದನ್ನು ಮಾಡು ಅಂದಾಗ ಸ್ವಲ್ಪ ಸೊಸಿ ಕೆಲಸದಾಗ ಹೆಚ್ಚು ಕಮ್ಮಿ ಆಗ್ತದ. ಅವಾಗ ಅತ್ತಿ ಏನಂತಾಳ, ನಿಮ್ಮವ್ವ ಇದನ್ನ ಕಲಿಸ್ಯಾಳ, ನಿನಗೆ ನಿಮ್ಮವ್ವ ಇದನ್ನ ಕಲಿಸ್ಯಾಳು. ರೊಟ್ಟಿ ಅಂದ್ರೆ ಗಿಟ್ಟಿ ಮಾಡ್ತಿ, ಕಸ ಹೊಡಿ ಅಂದ್ರೆ ಅಲ್ಲೇ ಬಿಡ್ತಿ ಅಂತೀರಿಲ್ಲ. ನೀವು ಏನ ತಪ್ಪು ಮಾಡಿದ್ರು ನಿಮ್ಮ ಅವ್ವಗೆ ಹೆಂಗೆ ಹೆಸರು ಬರ್ತದನೋ, ನೀವೇನೇ ಧಾರ್ಮಿಕವಾಗಿ ತಪ್ಪು ಮಾಡಿದ್ರು ಅದು ನಿಮಗೆ ಹೆಸರು ಬರಂಗಿಲ್ಲ. ನಿಮ್ಮ ಮನೆಯ ಗುರುಗಳಾಗಿರುವಂಥ ಈ ನಾವು 3 ಜನ ಸ್ವಾಮಿಗಳಿಗೆ ಹೆಸರು ಬರ್ತದ. ತಪ್ಪದೇ ಇರುವಂಗೆ ಬದುಕ್ರಿ, ಅದನ್ನು ಕಲಿಸೋದೇ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅನ್ನೋದನ್ನು ತಿಳ್ಕೊಡ್ರಿ. ನೀವು ಶರಣು ಶರಣಾರ್ಥಿ, ನೀವು ಜೋರಾಗಿ ಅನ್ಬೇಕ್ರಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಎಲ್ಲ ಗಣಮಕ್ಕಳು ಶರಣು ಶರಣಾರ್ಥಿ. ಜಯಮಂಗಲಂ ಜೈ ನಮ. ತಣ್ಣಗಾತ್ ನೋಡ್ರಿ, ಮುಗೀತು ನಮ್ಮ ಕೆಲಸ. ಕಾರಣ ಅಂದರೆ ನಿಮ್ಮ ನೋಡಿದಾಗ ಎಷ್ಟು ಸಮಾಧಾನ ಆಯಿತು. ನಮ್ಮ ಹಿರಿಯರೆಲ್ಲ ಅಂತಿದ್ರು, ಅವ್ರು ಸ್ವಲ್ಪ ಏಕೋ ಕಮ್ಮಿ ಇರಲಿ, ಹಿರಿಯರು ಒಂದು ಮಾತು ಅಂತಿದ್ರು. ಏನಂದ್ರೆ, ಏನ್ರಿ ಭಾಳ ದೂರಿಂದ ಬಂದಿರಿ, ಭಾಳ ದೂರಿಂದ ಬಂದಿರಿ, ಅವಿ ಭಾಳ ಆಯಾಸ ಆಗ್ಯದ ನಿಮಗೆ, ಭಾಳ ತ್ರಾಸ ಆಗ್ಯದ ನಿಮಗೆ, ಭಾಳ ಎಷ್ಟು 100-200 ಕಿಲೋಮೀಟ್ರ್ ಸಮೀಪ ಬಂದಿರಿ ಅಂತಿದ್ರು. ಅವಾಗ ನಾವು ಅವ್ರಿಗೊಂದು ಮಾತು ಹೇಳಿದೆ, ಅಣ್ಣವ್ರ ಪ್ರಕಾಶ್ ಅಣ್ಣವ್ರ ತಮ್ಮ ಇವ್ರು ನೀವ ಆಮೇಲೆ ಬರ್ಕೊಳ್ಳ ನೋಡ್ರಿ, ನೀವು ಕುಂಡ್ರಿ. ಅವ್ರಿದ್ರೆ ನಮಗೆ ಹೇಳಕ್ಕೆ ಬರ್ತೈತ್ರಿ. ಅಂದ್ರೆ ಭಾಳ ದೂರಿಂದ ಬಂದಿರಿ, ಭಾಳ ದೂರಿಂದ ಬಂದಿರಿ ಅಂತಿರ್ತಾರೆ. ಅವಾಗ ಮಗಳ ಭಾಳ ದೂರಿಂದ ಬಂದ ಮೇಲೆ ಅವಾಗ ಯಾವಾಗ ಹಗರ ಆಗ್ತದಂದ್ರೆ, ತಾಯಿ ಮುಖ ನೋಡಿದ ಮ್ಯಾಲ 100 ಹರದಾರಿ ನಡೆದು ಬಂದಿದ್ರು, 100 ತ್ರಾಸಾಗಿದ್ರು, ತಾಯಿ ಮುಖ ನೋಡಿದಾಗ ಹೆಂಗೆ ಹಗರ ಆಗ್ತದನೋ, 100 ದರದಾರಿ ನಡೆದು ಬಂದಿದ್ರು, 100 ಕಿಲೋಮೀಟ್ರ್ ಹಾದು ಬಂದಿದ್ರು, ನಮ್ಮ ಪ್ರೀತಿಯ ಭಕ್ತರ ಭಕ್ತಿಯ ಮುಖವನ್ನು ನೋಡಿದಾಗ ಎಲ್ಲ ತ್ರಾಸ ಹಗರ ಆತು, ದೇವರ ದರ್ಶನ ಇಲ್ಲ ಆತ ನಮಗೆ. ಅಪ್ಪಗಳು ಅದನ್ನ ಅಂದರು, ಭಾಳ ದೂರಿಂದ ಬಂದಿರಿ ಅಂತಂದ್ರು. ಹಂಗೇನಿಲ್ರಿಯಪ್ಪ, ಒಂದು ಯೋಗ, ಒಂದು ಆತ್ಮೀಯ ಯೋಗ, ಒಂದು ಭಾಗ್ಯ. ನಾನು ಯಾವ ವಿಷಯ ಹೇಳಬೇಕಂತ ಮಾಡಿದ್ನೋ ಅದೇ ವಿಷಯವನ್ನು ಪ್ರಾಸ್ತಾವಿಕವಾಗಿ ಅವರು ಶರಣರು ಹೇಳಿದರು. ತಮಗೆ ಹೇಳಬೇಕಾಗ್ಯದ, ಕನ್ನಡ ನಾಡಿನಲ್ಲಿ ಅಥವಾ ರಾಜ್ಯದ ಮೂಲೆ ಮೂಲೆಗೆ ನಾನು ಸಂಚರಿಸುವಾಗ, ಪ್ರವಚನ ಮಾಡುವಾಗ, ಅಲ್ಲಿ ಬೆಂಗಳೂರು ಇರಲಿ, ಬಾಂಬೆ ಇರಲಿ, ಪುಣೆ ಇರಲಿ, ಕರ್ನಾಟಕದ ಯಾವುದೇ ಜಿಲ್ಲೆಗಳಲ್ಲಿರಲಿ, ಶರಣ ಬಂಧುಗಳು ಹಿರಿಯರು ಪ್ರತಿಯೊಬ್ಬರು ಇದನ್ನು ಗಮನಿಸಬೇಕು. ನನಗೆ ಮೋಟಗಿ ಮಠ ಸ್ವಾಮಿಗಳು ಬಂದಾರ, ಮೋಟಗಿ ಮಠ ಸ್ವಾಮಿಗಳು ಮೋರಟಗಿ ಸ್ವಾಮಿಗಳು ಅಂತ ಕರೀತಾರೆ. ಆದರೆ ಗೊತ್ತಿರಲಿ, ನಾನು ಇದ್ದಿದ್ದ ಅಥಣಿಯಲ್ಲಿ, ನಾನು ಇರೋದು ಅಥಣಿಯಲ್ಲಿ, ನನ್ನ ಮಠ ಇರೋದು ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ. ಅಥಣಿಯೊಳಗೆ 5 ಮಠ ಅದಾವ: ಗಚ್ಚಿನ ಮಠ, ಶೆಟ್ರ ಮಠ, ಗೋಟ್ಗಿಂಡಿ ಮಠ, ಪಂಚಗವಿ ಮಠ, ಮೋಟಗಿ ಮಠ. ಈ 5 ಮಠಗಳ ಪುಣ್ಯಕ್ಷೇತ್ರದಲ್ಲಿ ನಾನಿದ್ದೀನಿ. ದೇಶದ ಮೂಲೆ ಮೂಲೆಗೆ ಹೋಗುವಾಗ ನನಗೆ ಮೋರಟಗಿ ಸ್ವಾಮಿಗಳಂತಾರ, ಮೋಟಗಿ ಮಠ ಸ್ವಾಮಿಗಳಂತಾರ. ಆದ್ರೆ ಭಾಳ ಮುಂದಿನ ಮಾತು, ಭಾಳ ಮಹತ್ವದ ಲಕ್ಷ ಕೊಡ್ರಿ. ಅಂಥ ಪರಂಪರೆಯಲ್ಲಿದ್ದಾಗ ಯಾರೂ ನನಗೆ ಅಥಣಿ ಸ್ವಾಮಿಗಳು ಅನ್ನಂಗಿಲ್ಲ, ಮೋಟಗಿ ಸ್ವಾಮಿಗಳಂತಾರ. ಆ ಮೋಟಗಿ ಮೋರಟಗಿ ಹಿರಿತನದ ಗರಿತನದ ಪುಣ್ಯದ ಹಣ್ಣಾಗಿರುವಂಥ ಫಲ, ಶಕ್ತಿ, ಬೆಳಗು, ಆಧ್ಯಾತ್ಮ, ಪ್ರೀತಿ, ವಿಶ್ವಾಸ, ಧೈರ್ಯ, ನಂಬಿಕೆ ಸಿಕ್ಕಿದ್ದು ಎಲ್ಲಿಂದ ಅಂದ್ರೆ ಸಿಂದಗಿ ತಾಲೂಕ ಮೋರಟಗಿ ಊರಿನ ಭಕ್ತರ ಅಂತಃಕರಣದಿಂದ ನನಗೆ ಸಿಕ್ಕದ. ನೀವೆಲ್ಲ ಈ ಸಿಂದಗಿ ಒಳಗೆ, ಸೊನ್ನದೊಳಗೆ, ಜೇವರ್ಗಿ ಒಳಗೆ ಇಲ್ಲೇ ಓಡಾಡ್ತೀರಿ. ಆದ್ರೆ ನಿಮ್ಮ ಊರಿನ ಹೆಸರು ಹಿಡ್ಕೊಂಡು, ನಿಮ್ಮ ಊರಿನ ಹೆಸರು ಹೊತ್ತುಕೊಂಡು, ನಿಮ್ಮ ಊರಿನ ಹೆಸರ ಕೀರ್ತಿ ಪತಾಕಿಯನ್ನು ಬೆನ್ನಿಗೆ ಕಟ್ಟಿಕೊಂಡು ನಾ ಎಲ್ಲಿ ಓಡಾಡ್ತೀನಿ ಅಂದ್ರೆ ಕರ್ನಾಟಕದ ರಾಜ್ಯದ ತುಂಬೆಲ್ಲ ಓಡಾಡ್ತೀನಿ. ಆ ಮಠದ ಸ್ವಾಮಿನೇ ನಾನು ನಿಮ್ಮವನಾಗಿ ಇವತ್ತು ಬಂದೇನೆ. ಭಾಳ ಜನ ಅಂತಿದ್ರು ನನಗೆ ಮೊದಲಿಂದ ಕೂಡ, ಮೋರಟಗಿಗೆ ಒಂದು ಸಲ ಬರ್ರಿ, ಮೋರಟಗಿಗೆ ಒಂದು ಸಲ ಬರ್ರಿ. ನನ್ನ ಚಂದನ್ ಟಿ ವಿಯಲ್ಲಿ ಬೇರೆ ಬೇರೆ ಟಿ ವಿಯೊಳಗೆ ಸಂದರ್ಶನ ಮಾಡಿದಾಗ
ಏನ್ರಿ ಇದು ಮೋರಟಿಗೆ, ಎಲ್ಲಿ ಮೋರಟಿಗೆ? ಆ ಮೋರಟಿಗೆ ಊರವ್ರನ್ರಿ ಅಂತ ಕೇಳ್ತಿದ್ರು. ನಾನು ಹೇಳಿ ಸಾಕಾಗ್ತಿತ್ತು. ನಾ ಮೋರಟಿಗೆ ಊರವ ಅಲ್ರಿ, ನಾ ಮೋರಟಿಗೆ ಊರವ ಅಲ್ಲ, ನಾ ಅಥಣಿಯವ ಅಂತಿದ್ನಿ. ಆದ್ರೆ ನನ್ನ ಹಣಿ ಬರದಾಗ ಹೆಂಗದ ಅಂದ್ರೆ, ನೀ ಅಥಣಿಯಾವ ಇರುವಲ್ಲ ಯಾಕಪ್ಪ, ನಿನ್ನ ಬೆನ್ನಿಂದ ಮೋರಟಿಗೆ ಅನ್ನೋದು ಬಡ್ಕೊಂಡ ಬಂದದ, ಅದನ್ನು ಬಿಡಕ್ಕೆ ಸಾಧ್ಯ ಇಲ್ಲ ಅನ್ನೋದು ಯೋಗಿ ಇವತ್ತು ನನಗೆ ಭಾಳ ಸಲ ಅದು ಆಗ್ತಿತ್ತು. ಅದಕ್ಕೆ ಕಾರಣ ಅಂದ್ರೆ ಈ ಮೋರಟಿಗೆ ಊರಿನ ಭಕ್ತರ ಭಕ್ತಿಯ ಬೆಳಗು. ಯಾವ ಗಳಿಗೆಯೊಳಗೆ ಪುಣ್ಯ ಹಣ್ಣಾಯಿತೋ, ಯಾವ ಗಳಿಗೆಯೊಳಗೆ ಪುರದ ಪುಣ್ಯ ಹಣ್ಣಾಯಿತೋ, ಯಾವ ಗಳಿಗೆಯೊಳಗೆ ಈ ಭಕ್ತರ ಭಕ್ತಿಯ ಬೆಳಗ್ಗೆ ಹೆಚ್ಚಾಯಿತೋ, ಶಿವಲಿಂಗಪ್ಪ ಬಸವಲಿಂಗಪ್ಪನವರು ಆ ಶರಣರೆಲ್ಲ ಸೇರಿಕೊಂಡು ಅಲ್ಲಿ ವ್ಯಾಪಾರಕ್ಕೆ ಬಂದು ಅಲ್ಲಿ ನೆಲೆ ನಿಂತು ಸೇವೆ ಮಾಡುವಾಗ ಫಲಪ್ರದಾಗಿ ಈ ಭಕ್ತರು ಕಟ್ಟಿರುವಂಥ ಮಠ, ಆ ಭಕ್ತರ ಹೆಸರಿನಿಂದ ಈ ಮಠದ ಕೀರ್ತಿ ಬೆಳಗಲಿ ಅಂತ ನಮ್ಮ ಗುರುಗಳು ಆಸೆ ಪಡ್ತಾರೆ. ಮುರುಗೇಂದ್ರ ಶಿವಯೋಗಿಗಳು, ಮಹಾಂತ ಶಿವಯೋಗಿಗಳು ಅಂದಿನಿಂದ ಅಥಣಿಯೊಳಗೆ ಮೋರಟಿಗೆ ಭಕ್ತರ ಮಠವಾಗಿ, ಅಥಣಿಯೊಳಗೆ ಭಕ್ತರ ಮಠವಾಗಿ, ಮೋರಟಿಗೆ ಊರಿನ ಭಕ್ತರ ಮಠವಾಗಿ ಬೆಳಗ್ತಾ ಇದೆ. ಅದು ನಿಮ್ಮ ಊರಿನ ಘನತೆಯ ಆಶೀರ್ವಾದ. ಎಷ್ಟೋ ವರ್ಷಗಳ ನಂತರ ನಾ ಬರಬೇಕಂತಿದ್ದೆ. ಆದರೆ ಪುಣ್ಯ ಕೂಡಿ ಬರುತ್ತಾನ ಅಥವಾ ಯೋಗ ಕೂಡಿ ಬರುತ್ತಾನ ಸ್ವಲ್ಪ ತಾಳಬೇಕು ತಂಗಿ ಅಂತ ನೀವು ಹೆಂಗೆ ಆ ಒಂದು ಕಲ್ಯಾಣ ಕೂಡಿ ಬರುತ್ತಾನ ಹೇಳ್ತಿರೋ ಹಂಗೆ ನಾನು ಭಾಳ ಸಲ ಅನಿಸ್ತಿತ್ತು. ಅವ್ರು ಕರೆದಾಗೆಲ್ಲ ಇನ್ನೂ ಸಮಯ ಕೂಡಿ ಬಂದಿಲ್ಲ ಅಂಥೇಳಿ. ಆವಾಗ ವೀರಭದ್ರೇಶ್ವರ, ನೂರೊಂದೇಶ್ವರ, ಶಿವಾನಂದ ಶಿವಯೋಗಿಗಳು ಎಲ್ಲರೂ ಮ್ಯಾಲಿಂದ ಮ್ಯಾಲೆ ಈ ಸಲ ಕನಸಿನಾಗ ಬಂದು ಹೇಳಿದ್ರು, ಇಷ್ಟು ದಿವಸ ತಪ್ಸಿರಿ, ಇನ್ನು ತಪ್ಸಂಗಿಲ್ಲ, ಹೋಗುವುದಾದ್ರೆ ಮೋರಟಿಗೆಗೆ ಹೋಗಬೇಕು, ನಿಮ್ಮ ಕಾರ್ಯಕ್ರಮ ಶುರು ಆಗಬೇಕು ಅಂಥೇಳಿ. ಇದು ಒಂದು ಆಧ್ಯಾತ್ಮದ ಅನುಬಂಧ, ಇದು ಭಾವನಾತ್ಮಕವಾಗಿರುವಂಥ ಸಂಬಂಧ, ಇದು ಒಂದು ಯೋಗ ಅಂತ ನಾನು ಭಾವಿಸ್ಕೊಳ್ತೇನೆ. ಈ ಯೋಗದ ಹಿನ್ನೆಲೆಯಲ್ಲಿ ನೀವೆಲ್ಲ ಜಾತ್ರೆಯನ್ನು ಮಾಡ್ತಾ ಇದ್ದೀರಿ. ನೀವೆಲ್ಲ ಊರಿನ ಸದ್ಭಕ್ತರು ಸೇರಿಕೊಂಡು ಅಪೂರ್ವವಾಗಿರುವಂಥ ಕೈಂಕರ್ಯವನ್ನು ರೂಪಿಸ್ತಾ ಇದ್ದೀರಿ. ಈ ಸೇವಾ ಕ್ಷಿತಿಜದಲ್ಲಿ ನಾನು ಕೂಡ ನಿಮ್ಮೊಟ್ಟಿಗೆ ಇವತ್ತು ಪಾಲ್ಗೊಳ್ತಾ ಇರೋದು ಭಾಳ ಸಂತೋಷವನ್ನು, ಸಂಭ್ರಮವನ್ನು, ಆನಂದವನ್ನು ತಂದದ. ನಮಗೆ ಈ ಸಲ ಸ್ವಲ್ಪ ಮಳೆಯಿಂದ ತೊಂದರೆ ಆಯಿತು, ತೊಗರಿ ಬೆಳೆಗೆ ತೊಂದರೆ ಆಯಿತು, ಹತ್ತಿ ಬೆಳೆಗೆ ತೊಂದರೆ ಆಯಿತು, ಬೇರೆ ಎಲ್ಲ ತೊಂದರೆ ಆಯಿತು. ನಮ್ಮ ಗುರುಗಳು ಅಂದರು, ನಮ್ಮ ಭಕ್ತರಿಗೆ ಮಳೆ ಹೆಚ್ಚಾಗಿ ತೊಂದರೆ ಆಗ್ಯದಂದ್ರೆ ನಮ್ಮ ಮಠದ ಕಾರ್ಯಕ್ರಮ ಮಾಡೋದು ಬೇಡ ಅಂಥೇಳಿ ಈ ನಾಡಿನೊಳಗೆ ಎಲ್ಲ ಮಠಗಳ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಾ ಭಕ್ತರಿಗೆ ತೊಂದರೆ ಇಟ್ಟುಕೊಂಡು ನನ್ನ ಮಠದ ಕಾರ್ಯಕ್ರಮ ಮಾಡಬಾರ್ದಂತ ನಿಲ್ಲಿಸಿದವರು ನಮ್ಮ ಮುಂದಿರುವಂಥ ಶಿವಾನಂದ ಮಹಾಸ್ವಾಮಿಗಳು ಭಕ್ತರ ಸಲುವಾಗಿ ತಮ್ಮ ಮಠದ ಕಾರ್ಯಕ್ರಮ ನಿಲ್ಲಿಸಿದ್ರು ಅನ್ನೋದು ಅರ್ಥ ಮಾಡಿಕೊಡ್ರಿ. ಇದು ಒಂದು ಕಡೆ. ಆದ್ರೆ ನಮ್ಮ ಭಕ್ತರ ಭಕ್ತಿನೂ ಎಷ್ಟು ದೊಡ್ಡದದ ಅಂದ್ರೆ, ಆ ಮಳೆಯರೇ ಹೆಚ್ಚಾಗಲಿ, ಆ ತ್ರಾಸರೇ ಹೆಚ್ಚಾಗಲಿ, ನಮ್ಮ ಭಕ್ತಿ ನಾವು ಬಿಡುವುದು ಬೇಡ ಅಂಥೇಳಿ ನಮಗೆ ಈ ಸಲ ತ್ರಾಸ ಭಗವಂತ ಕೊಟ್ಟು ನೋಡ್ಯಾನ. ಆದರೆ ನಮ್ಮ ವೀರಭದ್ರೇಶನ ಜಾತ್ರೆ ನೀವು ನಿಲ್ಲಿಸಿಲ್ಲ, ನೀವು ಮಾಡುವಂಥ ಸಂಕಲ್ಪ ನಿಲ್ಲಿಸಿಲ್ಲ, ನೀವು ಮಾಡುವಂಥ ಯಾತ್ರೆಯನ್ನು ನಿಲ್ಲಿಸಿಲ್ಲ, ನಿಮ್ಮ ಹಾರೈಕೆಗಳ ನಿಂತಿಲ್ಲ, ನಿಮ್ಮ ಯಾವ ಸಂಕಲ್ಪಗಳನ್ನು ನಿಲ್ಲಿಸಿಲ್ಲ. ಇಷ್ಟು ದಿವಸ ಭಗವಂತ ಕೊಟ್ಟು ನೋಡ್ಯಾನ, ಈಗ ಕಸ್ಕೊಂಡು ನೋಡಾಕತ್ಯಾನ, ಈಗ ಪರೀಕ್ಷೆ ಮಾಡಿ ನೋಡಾಕತ್ಯಾನ. ಕಾರಣ ಅಂದ್ರೆ ಎಲ್ಲಿ ಭಕ್ತಿ ಅದ, ಎಲ್ಲಿ ಶ್ರದ್ಧೆ ಅದ, ಎಲ್ಲಿ ವಿಶ್ವಾಸ ಅದ, ಎಲ್ಲಿ ಅಂತಃಕರಣ ಅದ, ಅದಕ್ಕೆ ಮೇಲಿಂದ ಮೇಲೆ ನಾ ಈ ಮಾತು ಹೇಳ್ತಿರ್ತೀನಿ. ಮಾವು ಮಲ್ಲಿಗೆ ಕಂಡಾಗ ಪಂಪನನ್ನ, ಸಂಪಿಗೆ ಸೇವಂತಿಗೆ ಕಂಡಾಗ ಹರಿಹರನನ್ನ, ಮಲೆನಾಡ ಕಂಡಾಗ ಕುವೆಂಪು ಅವರನ್ನ, ವಚನ ಸಾಹಿತ್ಯ ಅಂದಾಗ ಬಸವಣ್ಣನವರನ್ನ, ದಯೆ ಅಂದಾಗಲೆಲ್ಲ ಬುದ್ಧನನ್ನ, ಅಹಿಂಸೆ ಅಂದಾಗಲೆಲ್ಲ ಮಹಾವೀರರನ್ನ, ಸತ್ಯ ಅಂದಾಗಲೆಲ್ಲ ಗಾಂಧೀಜಿಯವರನ್ನ, ಸಂವಿಧಾನ ಅಂದಾಗಲೆಲ್ಲ ಅಂಬೇಡ್ಕರ್ ಅವರನ್ನ ಹೇಗೆ ನೆನಪಿಸ್ಕೊಳ್ತೀವೋ, ಭಕ್ತಿ, ಶ್ರದ್ಧೆ, ದಾಸೋಹ, ಸೇವಾ, ಕೈಂಕರ್ಯ, ದೀಪೋತ್ಸವ ಅಂದಾಗಲೆಲ್ಲ ಮೋರಟಿಗೆ ಭಕ್ತರನ್ನ ನೋಡುತ್ತಾ ನಿಮ್ಮನ್ನು ಹೃದಯ ತುಂಬಿ ನಾನು ಅಭಿನಂದಿಸ್ತೇನೆ. ಇಲ್ಲೊಂದು ಅದ್ಭುತವಾದ ಉತ್ಸವ ನಡೆದಿತ್ತು. ಕಳೆದ 25 ವರ್ಷದ ಹಿಂದೆ ವಿಜಯಪುರದಲ್ಲಿ ಒಂದು ದೊಡ್ಡ ಬಂತನಾಳ ಶಿವಯೋಗಿಗಳ ಜನ್ಮ ಶತಮಾನೋತ್ಸವ ಆಯಿತು. ಅದು ನೀವು ಭಾಳ ಜನ ನೋಡಿದ್ದೀರಿ ಅಂತ ನಾನು ಭಾವಿಸ್ಕೋತೀನಿ. ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ನಿ. ಅಲ್ಲಿ ಹುಡುಗರು ಇಬ್ಬರ ಮಾತಾಡಕತ್ಯಾರ, ಅದನ್ನು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಭಾಳ ಚಲೋ ಆಗ್ತದೆ. ಕಳೆದ
25-30 ವರ್ಷಗಳ ಹಿಂದೆ ಯಾಕೆ ಅದನ್ನು ಸುದ್ದಿ ಹೇಳಕತ್ತೀನಿ ಅಂದ್ರೆ ಈ ಕಾರ್ಯಕ್ರಮಕ್ಕೂ ಆ ಸುದ್ದಿಗೂ ಭಾಳ ಲಿಂಕ್ ಅದ, ಅದಕ್ಕೆ ಹೇಳಕತ್ತೀನಿ ನಾನು. ಅಮ್ಮ, ಅವತ್ತು ಸಾವಿರಾರು ಜನ ತಲೆಯ ಮೇಲೆ ಕುಂಭ ಹೊತ್ತಿದ್ರು. ಅವಿ ರತ್ನ ರಶ್ಮಿ ಈ ಕಡೆ ನೋಡುವ, ಸಾವಿರಾರು ಜನ ತಲೆಯ ಮೇಲೆ ಕುಂಭ ಹೊತ್ತಿದ್ರು. ಅವಿ ನೂರಾರು ಜನ ಪಾಲ್ಗೊಂಡಿದ್ರು, ಲಕ್ಷಾಂತರ ಜನ ನಿಂತು ನೋಡ್ತಾ ಇದ್ರು. ನನ್ನಂಥ ನಾನು ನೂರಾರು ಜನ ಸ್ವಾಮಿಗಳು ಪಾದಯಾತ್ರೆಯಲ್ಲಿದ್ದೀವಿ. ಅದರ ಮುಂಭಾಗದಲ್ಲಿ ಶಿವಾನಂದ ಸ್ವಾಮೀಜಿಯವರಿದ್ದರು. ಹೆಚ್ಚು ಕಮ್ಮಿ 1-2 ಲಕ್ಷ ಜನ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಆಯ್ತು ರೀ, ಮುಖ್ಯ ವಿಷಯಕ್ಕೆ ಬರ್ರಿ. ಮುಖ್ಯ ವಿಷಯ ಏನು ಅಂದರೆ, ಆ ಎಲ್ಲ ಏನು ಕಾರ್ಯಕ್ರಮ ನಡೀತಾ ಇತ್ತಲ್ಲ, ವಿದೇಶದಿಂದ 4 ಜನ ಬಂದಿದ್ದರು. ಎಲ್ಲಿಗೆ? ಬಿಜಾಪುರಕ್ಕೆ. ಅರ್ಥ ಆಗಕತ್ತದಲ್ಲ? ಆ ಬಂತನಾಳ ಶಿವಯೋಗಿಗಳ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ನೋಡೋ ಸಲುವಾಗಿ ವಿಜಯಪುರದ ಕಾರ್ಯಕ್ರಮದಲ್ಲಿ ವಿದೇಶದಿಂದ 4 ಜನ ಬಂದಿದ್ದರು. ಮುಖ್ಯ ಇರೋ ಪಾಯಿಂಟ್ ಅಲ್ಲದ. ನಮ್ಮ ಭಾರತೀಯರು ಏನು ಪಾಲ್ಗೊಂಡಿದ್ರು, ಎಲ್ಲ ಕಾಲಾಗ ಚಪ್ಪಲ್ ಹಾಕ್ಕೊಂಡಿದ್ರು, ಶೂ ಹಾಕ್ಕೊಂಡಿದ್ರು, ಓಡಾಡ್ತಿದ್ರು, ಎಲ್ಲ ನಡೆದಿತ್ತು. ಆ ವಿದೇಶದಿಂದ ಏನು ಬಂದಿದ್ರಲ್ಲ, ಅವ್ರ ಕಾಲಾಗ ಚಪ್ಪಲ್ ಇದ್ದಿದ್ದಿಲ್ಲ, ಬೂಟ್ ಹಾಕ್ಕೊಂಡಿದ್ದಿಲ್ಲ, ಏನೂ ಇದ್ದಿಲ್ಲ. ಮಧ್ಯಾಹ್ನ 12 ಗಂಟೆ ಸಮಯ, ಕಡು ಬಿಸಿಲು. ನಾನು ಕುತೂಹಲದಿಂದ ಒಂದು ಪ್ರಶ್ನೆ ಕೇಳಿದೆ ಅವ್ರನ್ನ. ಅಮ್ಮ, ಅವ್ರನ್ನ ಕುತೂಹಲದಿಂದ ಒಂದು ಪ್ರಶ್ನೆ ಕೇಳಿದೆ. ಕೆಟ್ಟ ಬಿಸಿಲದ, ರಣ ಬಿಸಿಲದ, ನಮ್ಮ ಜನ ಎಲ್ಲ ಚಪ್ಪಲ್ ಹಾಕ್ಕೊಂಡಾರ, ಶೂ ಹಾಕ್ಕೊಂಡು ಓಡಾಡಕತ್ಯಾರ. ನೀವು ಮಾತ್ರ ನೋಡ್ರಿ ಅಲ್ಲಿ ಏನೂ ಹಾಕ್ಕೊಂಡಿಲ್ಲ, ಹಂಗೆ ಓಡಾಡಕತ್ತೀರಿ. ಅವರೊಂದು ಮಾತು ಅಂತಾರ, ಆ ಮಾತು ನಿಮಗೆ ಹೇಳಬೇಕಾಗ್ಯದನ. ಇಷ್ಟೆಲ್ಲ ಸುತ್ತಾಕಿ ಯಾಕೆ ಹೇಳಿದ್ನಿ ಅಂದ್ರೆ ಆ ಪಾಯಿಂಟಿಗೆ ಬರಬೇಕಾಗ್ಯದ. ಅವ್ರು ಒಂದು ಮಾತು ಹೇಳ್ತಾರವ್ವ. ಏನು ಹೇಳ್ತಾರಂದ್ರೆ, ನೀವು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಚಪ್ಪಲ್ ಎಲ್ಲಿ ಬಿಟ್ಟು ಹೋಗ್ತೀರಿ? ಅದಕ್ಕೆ ಉತ್ತರ ಕೊಡ್ಬೇಕು ನೀವು. ಎಲ್ಲಿ ಬಿಟ್ಟು ಹೋಗ್ತೀರಿ? ಮನ್ಯಾಗ ಬಿಟ್ಟು ಹೋಗ್ತೀರಿ. ಇಲ್ಲ ಹಾಕ್ಕೊಂಡು ಬಂದಿದ್ರೆ ಎಲ್ಲಿ ಬಿಡ್ತೀರಿ? ಅಲ್ಲಿ ದಂಡಿಗೆ ಬಿಡ್ತೀರಿ, ಹೌದಿಲ್ಲ? ನೀವು ಚಪ್ಪಲ್ ಹಾಕ್ಕೊಂಡು ಬಂದಿದ್ರೆ ಎಲ್ಲಿ ಬಿಡ್ತೀರಿ? ಹೊರಗೆ ದಂಡೆಗೆ ಬಿಡ್ತೀರಿ. ನೂರಂದೇಶ್ವರ ಮಠಕ್ಕೆ ಹೋಗಬೇಕಾದ್ರೆ ಚಪ್ಪಲ್ ಹೊರಗೆ ಬಿಟ್ಟು ಒಳಗೆ ಹೋಗ್ತೀರಿ. ಮಸೀದಿಗಳಿಗೆ ಹೋಗಬೇಕಾದ್ರೆ ಚಪ್ಪಲ್ ಹೊರಗೆ ಬಿಟ್ಟು ಒಳಗೆ ಹೋಗ್ತೀರಿ. ಮಂದಿರಗಳಿಗೆ ಹೋಗಬೇಕಾದ್ರೆ ಚಪ್ಪಲ್ ಹೊರಗೆ ಬಿಟ್ಟು ಒಳಗೆ ಹೋಗ್ತೀರಿ. ಚರ್ಚ್ಗಳಿಗೆ ಹೋಗಬೇಕಾದ್ರೆ ಎಲ್ಲೋ ಒಂದು ಕಡೆ ಚಪ್ಪಲ್ ಬಿಟ್ಟು ಹೊರಗೆ ಬಿಟ್ಟು ನೀವು ಒಳಗೆ ಹೋಗ್ತೀರಿ. ಭಾರತೀಯರಿಗೆ ನೋಡ್ರಿ, ನೀವು ಮಂದಿರ, ಮಠ, ಮಸೀದಿ, ಚರ್ಚು, ಗುರುದ್ವಾರ ಇಲ್ಲೆಲ್ಲ ಹೋಗಬೇಕಾದ್ರೆ ಚಪ್ಪಲ್ ಹೊರಗೆ ಬಿಟ್ಟು ದೇವಸ್ಥಾನ ಒಳಗೆ ಹೋಗ್ತೀರಿ ನೀವು ಭಾರತೀಯರು. ನಾವು ಹಂಗಲ್ಲ. ಭಾರತದ ನೆಲ, ಜಲ, ಗಂಧ, ಗಾಳಿ ಪ್ರತಿಯೊಂದು ದೇವಸ್ಥಾನ ಅಂತ ತಿಳ್ಕೊಂಡ ನಮ್ಮ ಊರೊಳಗೆ ನಾವು ಚಪ್ಪಲ್ ಬಿಟ್ಟು ನಿಮ್ಮ ದರ್ಶನಕ್ಕೆ ಬಂದಿವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನನ್ನ ದೇಶ, ನನ್ನ ಜನ, ನನ್ನ ಪ್ರಾಣ ಮಾನ ಘನ ತೀರಿಸುವೆನು ಇದರ ಋಣ ಈ ಒಂದೇ ಜನ್ಮದಿ. ನನಗೆ ಯಾವುದು ದೊಡ್ಡದಾಗ್ತದಂದ್ರೆ ನನ್ನ ದೇಶದ ಮಾನ, ಗೌರವ, ಪ್ರಾಣ, ಘನ ದೊಡ್ಡದಾಗ್ತದೆ. ಆ ಕಾರಣಕ್ಕಾಗಿ ಭಾರತಕ್ಕೆ ನಾನು ಸಲ್ಯೂಟ್ ಮಾಡ್ತೀನಿ. ಭಾರತ ಅದ್ಭುತವಾಗಿರುವಂಥ ಇತಿಹಾಸ ಹೊಂದಿರುವಂಥ ಭಾರತ, ಕರ್ನಾಟಕ, ಮೋರಟಗಿ ಎಂದರೆ ಶಬ್ದ ಅಲ್ಲ ಮಣ್ಣಿಗೆ. ತಂಗಿ, ಭಾರತ, ಕರ್ನಾಟಕ, ಮೋರಟಗಿ ಎಂದರೆ ಶಬ್ದ ಅಲ್ಲ ಮಣ್ಣಿಗೆ. ಮಂತ್ರ ಕಣ, ಶಕ್ತಿ ಕಣ, ಗುಡುಗು ಕಣ, ಸಿಡಿಲು ಕಣ, ನಮ್ಮ ಪೊರೆವ ತಾಯಿ ಕಣ, ಚಾಮುಂಡಿ ಕಣ, ವೀರಭದ್ರೇಶ್ವರನ ಬೆಳಗು ಕಣ ಅನ್ನೋ ಮಾತನ್ನು ಕವಿಗಳು ಬರೀತಾರೆ. ಅರ್ಥ ಆಯ್ತಲ್ಲ ನಿಮಗೆ? ಭಾರತ ಅಂದರೆ, ಕರ್ನಾಟಕ ಅಂದ್ರೆ, ಮೋರಟಗಿ ಅಂದ್ರೆ ಬರೀ ಶಬ್ದ ಅಲ್ಲ ಇವು. ಇದರಿಂದ ಇತಿಹಾಸ ಇದೆ, ಇದರಿಂದ ಪರಂಪರೆ ಇದೆ, ಇದರಿಂದ ಒಂದು ದೈದೀಪ್ಯಮಾನವಾಗಿರುವಂಥ ಶಕ್ತಿ ಇದೆ. ಆ ಕಾರಣಕ್ಕಾಗಿ ಭಾರತವನ್ನು ಗೌರವಿಸಬೇಕು. ಭಾರತವನ್ನು ಗೌರವಿಸಿದರೆ ನಮ್ಮ ತಾಯಿಯನ್ನು ಗೌರವಿಸಿದಂತೆ, ಕರ್ನಾಟಕವನ್ನು ಗೌರವಿಸಿದರೆ ನಮ್ಮ ಪರಂಪರೆಯನ್ನು ಗೌರವಿಸಿದಂತೆ, ಮೋರಟಗಿಯನ್ನು ಗೌರವಿಸಿದರೆ ನಮ್ಮ ಇತಿಹಾಸವನ್ನು ಗೌರವಿಸಿದಂತೆ. ಆ ಕಾರಣಕ್ಕಾಗಿ ನಮ್ಮ ತಾಯಿ, ತಂದೆ, ಬಂಧು ಬಳಗ, ಗುರು, ಹಿರಿಯರು ಅಂತ ಏನು ಪರಂಪರೆ ಇದೆಯಲ್ಲ, ಅದನ್ನು ಯಾರೂ ಮರಿಬಾರ್ದು. ಅದನ್ನು ನೀವು ಪಾಲಿಸ್ಕೊಂಡು ಹೋಗಬೇಕು, ಪೋಷಿಸ್ಕೊಂಡು ಹೋಗಬೇಕು, ಘನತೆಯಿಂದ ಕಾಪಾಡಬೇಕು. ಅದು ನಮ್ಮ ಹಿರಿಯರು ಕೊಟ್ಟು ಕಳಿಸಿರುವಂಥ ರಾಜಮಾರ್ಗ. ಆ ಕಾರಣಕ್ಕಾಗಿ ಭಾರತದಲ್ಲಿರುವಷ್ಟು ಸಂತ ಮಹಾಂತರು ಬೇರೆ ಕಡೆ ನೋಡೋದಕ್ಕೆ ಸಿಗಂಗಿಲ್ಲ.
ಭಾರತದಲ್ಲಿರುವಷ್ಟು ತ್ಯಾಗಿಗಳು, ಯೋಗಿಗಳು, ಮಹರ್ಷಿಗಳು, ಸೂಫಿ ಸಂತರು, ತತ್ವಪದಕಾರರು, ಲಕ್ಷೋಪಲಕ್ಷ ಜನ ಸಾಧಕರು ಎಲ್ಲಿ ಸಿಗ್ತಾರಂದ್ರೆ ಭಾರತದೊಳಗೆ ಸಿಗ್ತಾರೆ. ಆ ಕಾರಣಕ್ಕಾಗಿ ಭಾರತಕ್ಕೆ ನಾವು ಋಣಿಯಾಗಿರಬೇಕು. ಕರ್ನಾಟಕದ ಪರಂಪರೆಯನ್ನು ಗೌರವಿಸಬೇಕು. ನಮ್ಮ ಪರಂಪರೆ ಇತಿಹಾಸವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಏನಾಗಿದೆ ನಮ್ಮ ಜನ ಅಂದ್ರೆ, ನಮ್ಮ ಪರಂಪರೆ, ನಮ್ಮ ಇತಿಹಾಸ ಅಂದ್ರೆ ಯಾರಿಗೂ ಸರಿಯಾಗಿ ಅರ್ಥ ಗೊತ್ತಿಲ್ಲದೆ ಇರೋದರಿಂದ ಸರಿಯಾಗಿ ನಮಗೆ ಅದ್ರ ಬಗ್ಗೆ ಅರಿವಿಲ್ಲ. ನಾವೆಲ್ಲ ಕಳ್ಕೊಂಡು ಕುಂತೀವಿ. ಕಳ್ಕೊಂಡು ಕೂತ ಬರೇ ಸರ್ಸೋದ್ರೊಳಗೆ ಕೆಲಸ ನಡೆದದ. ಬರೇ ಸರ್ಸೋದು. ಏನು ಸರ್ಸೋದ್ರಿ? ಏನು ಸಾಮಾನು ಸರ್ಸೋದು? ಏನು ಆಟುಣಿಕೆ ಸಾಮಾನು ಸರ್ಸೋದು? ಏನು ಸರ್ಸೋದು ಅವಿ ಹೇಳಿ ನೋಡೋನು. ಏನು ಸರ್ಸಕತ್ಯಾರ? ಹಾಂ, ನೋಡ್ರಿ ಎಷ್ಟು ಶಾಣ್ಯಾರಾಗ್ಯಾರ ನೋಡ್ರಿ. ಈಗ ಎಷ್ಟು ಶಾಣ್ಯಾರಾಗ್ಯಾರ್ರಿ. ನೀವು ಮ್ಯಾಲಿಂದ ಮೇಲೆ ಬಂದು ಹೇಳ್ತಿರ್ತೀರಿ, ನಮಗೇನು ಹೇಳ್ತೀರಿ? ನಮ್ಮ ಮಕ್ಕಳು ನಮ್ಮ ಮಾತು ಕೇಳಂಗಿಲ್ಲ ರೀ. ನಮ್ಮ ಮಾತು ಕೇಳಂಗಿಲ್ಲ. ನಮ್ಮ ಮಕ್ಕಳು ಮಾತು ಕೇಳಬೇಕಾದ್ರೆ ಸಣ್ಣ ಹುಡುಗ್ರಿ ಒಂದೆತ್ತೆಗೆ ಹೋಗಂಗಿಲ್ಲ. ಅವ ನೀವು ಊಟ ಮಾಡಿಸ್ಬೇಕಾದ್ರೆ ಕೈಯಾಗ ಮೊಬೈಲ್ ಕೊಟ್ಟು ಆ ಹಾಡ ಹಚ್ಚಿದಾಗ ಊಟ ಮಾಡವ. ಇಂಥದ್ದೆಲ್ಲ ನೀವು ರೂಢಿ ಮಾಡಿರೋದ್ರಿಂದ ಯಾರೂ ನಿಮ್ಮ ಮಾತು ಕೇಳಂಗಿಲ್ಲ. 10 ಮಂದಿ ಕಟ್ಟಿ ಮೇಲೆ ಕೂತಾರಂದ್ರೆ 10 ಮಂದಿ ಏನು ಮಾಡ್ತಿರ್ತಾರೆ ವಿಚಾರ ಮಾಡ್ರಿ. ಮೊದಲು ಕಷ್ಟ ಸುಖ ಮಾತಾಡ್ತಿದ್ರು, ಈಗ ಹಂಗಲ್ಲ. ಬರೇ ನೋಡ್ರಿ ನೀವು, ಯಾರಿಗೂ ಸೌಡ್ ಇಲ್ಲ, ಯಾರಿಗೂ ಮಾತಾಡಕ್ಕೆ ಟೈಮ್ ಇಲ್ಲ, ಆರಾಮದಿರಿ ಅನ್ನೋದು ಕೇಳಕ್ಕೆ ಟೈಮ್ ಇಲ್ಲ. ಮೊದಲು ಖಾಯಮ ಮಠಕ್ಕೆ ಬರ್ತಿದ್ದು ಹುಡುಗರು. ಇನ್ನು ಹುಡುಗರು ಕತೆ ಕೇಳಿದ್ರಂತೂ ದೂರ ಉಳಿತ್ರಿ. ಹುಡುಗರು ಕತೆ ಕೇಳಿದ್ರೆ ದೂರ ಉಳಿತು. ಅವ್ರ ಅರಿವಿ ನೋಡ್ರಿ, ಇಲ್ಲಿ ಭಾಳ ಚಲೋ. ಇನ್ನು ಮೋರಟ್ಗಿ, ಜೇರಟ್ಗಿ, ಸೊನ್ನ ಈ ಕಡೆ ಎಲ್ಲ ಬರೋಬ್ಬರಿ ಐತಿ. ಎಲ್ಲ ಬರೋಬ್ಬರಿ ಮುಖಗಳದಾವ. ಏನು ವ್ಯತ್ಯಾಸ ಅನಿಸ್ವಾತ್ ನನಗೆ. ಖಾಯಮ ಮಠಕ್ಕೆ ಬರ್ತಿದ್ರವ, ಯಾಕೋ ಮಠಕ್ಕೆ ಬರುವಲ್ಲಿ ಏನಿದು ಭಾಳ ಚೇಂಜ್ ಆಗಿಯಲ್ಲ ಅಂತ ಕೇಳಿದ್ದು ನಾನು. ಏನು ಚೇಂಜ್ ಆಗಿಲ್ಲ ಸ್ವಾಮೀಜಿ, ಭಾಳ ಆರಾಮದೀನಿ, ಕರೆಕ್ಟ್ ಅದನ್ನು. ಏನು ತಲೆ ಮೇಲೆ ಹೆಂಡಿ ಬುಟ್ಟಿ ಇಟ್ಕೊಂಡು ಅಂತ ಕೇಳಿ ನಾನು. ಏನು ಹೆಂಡಿ ಬುಟ್ಟಿ ಏನಿಲ್ಲ, ಚಸ್ಮಾ ಹಾಕೋರಿ, ಸ್ವಲ್ಪ ಚಸ್ಮಾ ಬಂದೈತಿ ಅಂದ. ಚಸ್ಮಾ ಹಾಕ್ಕೊಂಡು ನೋಡಿದೆ, ಇಲ್ಲ ತಲೆ ಮೇಲೆ ಹೆಂಡಿ ಬುಟ್ಟಿ ಕಂಡಂಗೆ ಆಗಾಕತ್ತದು ಅಂತಂದೆ ನಾನು. ಏನಿಲ್ರಿ ಸ್ವಾಮೀಜಿ, ಹಂಗೆ ನಿಮಗೆ ಅನಿಸ್ತದ, ಏನು ಹಿಂಗ್ಯಾಕೆ ಮಾಡಿ ಅಂತ ಕೇಳಿದ್ನಿ. ಏನ್ರಿ ಎರಡೂ ಕಡೆ ಕೂದಲ ತೆಗ್ದು ಮ್ಯಾಲ ಬಿಟ್ಕೊಂಡು ಹೆಂಡಿ ಬುಟ್ಟಿಗತ್ತೆ ಹಿಂಗ್ಯಾಕೆ ಅಂತ ಕೇಳಿದೆ. ಅವ ಒಂದು ಮಾತಂದ, ಸ್ವಾಮೀಜಿ ನೀವು ಇನ್ನೂ ಅಪ್ಡೇಟ್ ಆಗ್ಬೇಕ್ರಿ, ಭಾಳ ದೂರ ಅದಿರಿ ನೀವು, ಇನ್ನೂ ಭಾಳ ದೂರ ಅದಿರಿ ನೀವು, ಯಾಕೋ ಹಿಂಗ್ಯಾಕೋ ಅಂತ ಕೇಳಿದ್ ನಾನು. ಅವ ಅಂದ, ಇಲ್ಲ ಸ್ವಾಮೀಜಿ ಇದು ಹೆಬ್ಬುಲಿ ರೀ, ಹೆಬ್ಬುಲಿ ರೀ, ಇದು ಹೆಬ್ಬುಲಿ ಟೈಪ್ ಅಂದ್ರೆ ಬಂದೈತ್ರಿ, ಹಂಗೆ ಇರ್ಬೇಕ್ರಿ, ನಾವು ಹಂಗೆ ನಡೆಯಂಗಿಲ್ಲ. ಹೌದನಂತ ಹೇಳಿದೆ ನಾನು. ಆಮೇಲೆ ಇಲ್ಲಿ ಕೈ ಹರಿದದ ರೀ, ಇಲ್ಲಿ ಈ ಅಂಗಿ ಹರಿದದ, ಕಾಲು ಹರಿದವ, ಶರ್ಟ್ ಹರಿದವ್ರಿ, ಹರಿದಿದ್ದ ಅಂಗಿ ಹಾಕ್ಕೊಳ್ಳೋದ್ರಿ, ಹರಿದಿದ್ದ ಪ್ಯಾಂಟ್ ಹಾಕ್ಕೊಳ್ಳೋದು, ಹರಿದಿದ್ದ ಶರ್ಟ್ ಹಾಕ್ಕೊಳ್ಳೋದ್ರಿ, ಮ್ಯಾಲ ಇಟ್ಟ ಕಸದ ಬುಟ್ಟಿ ಹಂಗೆ. ಯವ್ವ ಕಸದ ಬುಟ್ಟಿ ನಿನಗೆ ಗೊತ್ತಿಲ್ಲ ಇದು, ನೀ ಭಾಳ ಹಳಿ ಕಾಲದಕ್ಕಿದೀಯ ನಮ್ಮವ್ವ ನೀನು. ನೀ ಒಂದ್ಸಲ ನನ್ನ ಮುಖ ನೋಡಿ, ಹುಳು ಮುಖ ನೋಡ ಅಂತ ಹೇಳಾಕಿ. ಹೆಂಗರೇ ಇರ್ಬೇಕವ, ಹೆಂಗರೇ ಅದಾನವ. ಯವ್ವ ನಿನ್ನ ಕತೆ ಆಮೇಲೆ ಹೇಳ್ತಾನೆ, ನೀ ಚಿಂತೆ, ನೀವು ಭಾಳ ದೂರ ಅದೀವಿ ನಾವಿನ. ಈಗ ಹೊಸ ಮಂದಿ ಬಂದೈತೆವ್ವ, ನಮ್ಮ ತಲೆ ಗುಂಗ್ ಹಿಡಿಸಿಬಿಟ್ಟಾರ ಅವರು. ಒಂದು ಅಂಗಿ ಚಂದಿಲ್ಲ, ಒಂದು ಊಟ ಚಂದಿಲ್ಲ, ಒಂದು ಅರಿವಿ ಚಂದಿಲ್ಲ, ಒಂದು ಮುಖ ಮಸಡಿ ನೋಡ್ಬೇಕು. ಅವು ಸುಟ್ಟು ಬದ್ನಿಕಾಯಿ ಬರ್ತಾ ಏನ್ರಿ ಅವು ಮುಖ, ಏನವು ಮಸಡಿ, ಏನವು ಅರಿವಿ, ಏನದು ಅಂಗಿ. ಆವಾಗ ನಾ ಹೇಳಿದ್ನೆ, ಮಂಗ್ಯ ಬರೇ ಕೂದ್ಲಾಗಿ ಇಷ್ಟು ಬಿಟ್ಕೊಂಡ್ರೆ ಹೆಬ್ಬುಲಿ ಅನ್ನಂಗಿಲ್ಲೋ ನಿನಗೆ. ಹೊಲದಾಗ ಹೋಗಿ ದುಡಿ, ಕಷ್ಟಪಡು, ತಂದೆ ತಾಯಿಗಳ ಸೇವಾ ಮಾಡು, ಗುರುವಿನ ಸೇವಾ ಮಾಡು, ಅವಾಗ ಖರೇ ಹೆಬ್ಬುಲಿ ಹಾಕ್ತೀವರೇ. ಕೂದ್ಲಾ ಬಿಟ್ರೆ ಏನ್ರಿ ಹೆಬ್ಬುಲಿ ಹಾಕ್ತಾರ? ಇಂಥ ಹುಚ್ಚು ಭಾಳ ಹೊಕ್ಕದರಿ ನಮ್ಮ ಹುಡುಗರಿಗೆ. ಆಮೇಲೆ ಯಾಕೋ ಮಠಕ್ಕೆ ಬರುವಲ್ಲಿ, ಸೌಡ್ ಇಲ್ರಿ, ಅಲ್ಲಿ ಮಠಕ್ಕೆ ಬರಲಿ ಅಂದ ನಾವು. ಸೌಡ ಇಲ್ಲ ನನಗೆ. ಯಾಕೆ? 500 ಜನ ವಾಟ್ಸಪ್ ಫ್ರೆಂಡ್ಸ್ ಇದ್ದಾರೆ. ಮತ್ತೆ ಯಾರದಾರ? ನನಗೆ 200 ಜನ ಫೇಸ್ಬುಕ್ ಫ್ರೆಂಡ್ಸ್ ಇದ್ದಾರೆ. ಯಾರದಾರ? ನನಗೊಂದು 400 ಜನ ಎಲ್ಲ ಟ್ವಿಟರ್ ಫ್ರೆಂಡ್ಸ್ ಇದ್ದಾರೆ. ಸೌಡ ಇಲ್ಲ, ಎಲ್ಲರಿಗೆ ಮೆಸೇಜ್ ಕಳಿಸೋದು, ಹಾಯ್ ಅನ್ನೋದು, ಹಲೋ ಅನ್ನೋದು. ಫುಲ್ ಬಿಜಿ ಸ್ವಾಮೀಜಿ, ಫುಲ್ ಬಿಜಿ ಆಗಿನಿ. ವಾಟ್ ನೆಕ್ಸ್ಟ್ ಅಂತ ಕೇಳಿದೆ. ಹಿಂಗೆ ಎಲ್ಲಿ ನಡೆದದ, ಭಾಳ ಜೋಶನಾಗಿದ್ದೀನಿ ರೀ ಅಂದವು. ಹಿಂಗೆ ಅಂದು 4 ದಿವಸಕ್ಕೆ ಆಕ್ಸಿಡೆಂಟ್ ಆತ್ರಿ ಅವಾಗ. ದವಾಖಾನ್ಯಾಗ ಹೋಗಿ ಮಕ್ಕೊಂಡು, ದವಾಖಾನ್ಯಾಗ ನಮ್ಮ ಶಿಷ್ಯಾಗ ಆಕ್ಸಿಡೆಂಟ್ ಆಗ್ಯದ ಅಂಥೇಳಿ ನಾ ದವಾಖಾನಿಗೆ ನೋಡಕ್ಕೆ ಹೋದೆ.
ಆಶ್ಚರ್ಯ ಹೇಳ್ತೇನೆ ಕೇಳ್ರಿ, ನಿಮಗೆ ಇಲ್ಲಿ ಮುಂದೆ ಮಜಾ ಅದ. ದವಾಖಾನಿಗೆ ಹೋದ ತಕ್ಷಣ ಬಾಗಿಲು ಮುಂದೆ ಅಪ್ಪ ನಿಂತಾನ, ಪಲಂಗ ಮಗ್ಗಲಕ್ಕೆ ಅವು ನಿಂತಾಳ, ಪಲಂಗ ಮಗ್ಗಲಕ್ಕೆ ಅವ ಹೆಂಡತಿ ನಿಂತಾಳ. 3 ಜನ ಒಟ್ಟ ಹೋದ್ನಿ, ಹಣ್ಣು ಕೊಟ್ಟೆ, ಮಾತಾಡದೆ, ಕಷ್ಟ ಸುಖ ಕೇಳಿದ್ನಿ. ಆರಾಮಾಗೋ ತಮ್ಮ, ಚಲೋ ಆಗ್ತದ, ಕಾಲು ಕಟ್ಟಿದ್ರು, ತಲೆ ಬಡದಿತ್ರಿ. ಕಿವ್ಯಾಗ ಒಂದು ಮಾತು ಕೇಳಿದ್ನಿ, 500 ಜನ ವಾಟ್ಸಪ್ ಫ್ರೆಂಡ್ಸ್ ಯಾರು ಕಾಣುವಾರಲ್ಲೋ, 200 ಜನ ಫೇಸ್ಬುಕ್ ಫ್ರೆಂಡ್ಸ್ ಎಲ್ಲಿದಾರೋ ತಮ್ಮ ಅಂತ ಕೇಳಿದ್ನಿ. ಹೋಗ್ಲಿ ಬಿಡ್ರಿ ಅಂದ. ಅವಾಗ ಒಂದು ಮಾತು ಹೇಳಿದೆ, ಏ ಬಂಗಾರ ಬಿಟ್ಟು ತಲೆಯಾಗ ಇಟ್ಕೋ, ನೆನಪಿನಾಗ ಇಟ್ಕೋ, ನಮ್ಮ ಕಷ್ಟ, ನಮ್ಮ ತ್ರಾಸ, ನಮ್ಮ ನೋವು, ನಮ್ಮ ನಿರಾಶೆ, ನಮ್ಮ ಸಂಘರ್ಷ, ನಮ್ಮ ಸವಾಲುಗಳಿದ್ದಾಗ ಯಾವ ಮೊಬೈಲ್ ಫ್ರೆಂಡ್ಸ್ಗಳು ನಮ್ಮ ಜೊತೆಗೆ ಬರಂಗಿಲ್ಲ. ನಮ್ಮ ಕಷ್ಟದಾಗ ಬರೋರು ತಂದೆ ತಾಯಿ ಹೆಂಡತಿ ಬಂಧು ಬಳಗ ಮಾತ್ರ ಬರ್ತಾರೆ, ಯಾರೂ ಬರಕ್ಕೆ ಸಾಧ್ಯ ಇಲ್ಲ. ಈ ಒಣ ಹುಚ್ಚು ಗುಂಗಿನಿಂದ ಎಲ್ಲಿವರೆಗೆ ಹೊರಗೆ ಬರಂಗಿಲ್ಲ. ನಾವು ಒಣ ಹುಚ್ಚು ಇಂಥ ಗುಂಗುಗಳಿಂದ ಹೊರಗೆ ನಾವು ಎಲ್ಲಿವರೆಗೆ ಬರಂಗಿಲ್ಲ. ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮ್ಮ ಉದ್ಧಾರ ಮಾಡೋದಕ್ಕೆ ಮತ್ತೆ ವೀರಭದ್ರೇಶ ಗದ್ಗಿಯಿಂದ ಎದ್ದು ಬರಬೇಕಾಗಿಲ್ಲ. ರಾಮ, ಕೃಷ್ಣ, ರಹೀಮ, ಶರಣ ಬಸವೇಶ್ವರ, ಬಸವಣ್ಣ, ಅಕ್ಕ ಮಹಾದೇವಿ ಎದ್ದು ಬರಂಗಿಲ್ಲ. ನಮ್ಮ ಉದ್ಧಾರ ನಾವ ಮಾಡ್ಕೋಬೇಕಾಗ್ಯದ. ಅರ್ಧರಾತ್ರಿ ಎದ್ದು ಭಿಕ್ಷಾ ಪಾತ್ರೆ ಹಿಡಿದರೆ ನಿನ್ನ ಬುದ್ಧನೆಂದು ಯಾರೂ ಕರೆಯುವುದಿಲ್ಲ. ತರುಣಿಯರ ಮಧ್ಯೆ ಕೊಳಲು ಹಿಡಿದು ನಿಂತರೆ ನಿನ್ನ ಕೃಷ್ಣನೆಂದು ಯಾರೂ ಕಾಪಾಡುವುದಿಲ್ಲ. ತಾಡೋಲೆ ಹಿಡಿದು ನಾಡೆಲ್ಲ ಸುತ್ತಿದಡೆ ಬಸವಣ್ಣನೆಂದು ಯಾರೂ ಬಾಗುವುದಿಲ್ಲ. ದೊಡ್ಡವರ ಹೆಸರು ಬೆಳೆಸಿದಾಕ್ಷಣ ಯಾವ ದಡ್ಡನೂ ಅಡ್ಡ ಬೀಳುವುದಿಲ್ಲ. ನಿನ್ನ ಏಳಿಗೆಗೆ ನೀನೇ ಶಿಲ್ಪಿಯಾದರೆ ಸಮಾಜವೇ ಶರಗೊಡ್ಡಿ ಶರಣೆನ್ನುವುದೆಂದ ಅತಣೀಶ ಅನ್ನೋದು ತಿಳ್ಕೊಳ್ರಿ. ನಮ್ಮ ಏಳಿಗೆಗೆ ನಾವು ಶಿಲ್ಪಿ ಆಗಬೇಕ್ರಿ. ನಾವು ಎಲ್ಲಿ ಕಳ್ಕೊಂಡಿವಿ ಅಲ್ಲಿ ಹುಡ್ಕೋಬೇಕು. ನಾವು ಎಲ್ಲಿ ಸತ್ಯ ಅದ ಅಲ್ಲಿ ಕಾಣುವಂಥ ಗುಣಾತ್ಮಕ ಅಂಶ ಬೆಳೆಸ್ಕೊಂಡಾಗ ಮಾತ್ರ ಬಸವೇಶನ ಶರಣರ, ಕಲ್ಯಾಣದ ಶಿವಶರಣರ, ವೀರಭದ್ರೇಶನ ದರ್ಶನ ಆಗ್ತದ. ನಾವು ಕಳ್ಕೊಂಡಿದ್ದು ಬೇರೆ ಕಡೆ, ಹುಡುಕ್ಯಾಡತ್ತಿದ್ದು ಬೇರೆ ಕಡೆ. ಆಯಿ ಸೂಜಿ ಕಳ್ಕೊಂಡಿದ್ದಳ್ರಿ. ಆಯಿ ಸೂಜಿ ಕಳ್ಕೊಂಡಿದ್ಲು, ಒಂದು ಸವನ ಹುಡುಕ್ಯಾಡಕತ್ತಿದ್ಲು. ದಾರ್ಯಾಗ ಯಾರೋ ಹೊಂಟಿದ್ರು. ಆಯಿ ಎಷ್ಟೊತ್ತಾತ್ ನೋಡಾಕತ್ತೀನಿ, ಹುಡುಕ್ಯಾಡಕತ್ತಿ, ಏನು? ಸೂಜಿ ಕಳ್ಕೊಂಡಿನಿ. ಅವಾಗ ಹೇಳಿದರು, ಸೂಜಿ ಕಳ್ಕೊಂಡು ಖರೆ ಅದರ ಬೆಳಕ ಅಲ್ಲೈತಿ, ಬೆಳಕಿನಾಗ ಹುಡುಕುವ ಅಂದ್ರೆ ಅವ್ರು ಹೊರಗೆ ಶಾಣ್ಯಾರೊಬ್ಬರು. ಹೊರಗೆ ಬಂದ್ಲಾಕಿ ಹುಡುಕ್ಯಾಡಿದ್ದು 4 ಮಂದಿ ಓಣ್ಯಾನವ್ರು ಬಂದು ಹುಡುಕ್ಯಾಡಿದ್ರು. ಆ ಸೂಜಿ ಅಂಥದ್ದಿತ್ತಂದ್ರೆ ಬಂಗಾರದ ಸೂಜಿ. ತಾಯಿ ನಿನ್ನಂಥ ಆಯಿನ ಕಳ್ಕೊಂಡಿದ್ಲು, ಬಂಗಾರದ ಸೂಜಿ. 10 ಮಂದಿ ಹುಡುಕಿದ್ರು, ಸಿಗಲಿಲ್ಲ. ಮತ್ತಾರೋ ಕೇಳಿದರು, ನೀ ಸೂಜಿ ಎಲ್ಲಿ ಕಳ್ಕೊಂಡಿ ಅಂತ ಕೇಳಿದರು. ಸೂಜಿ ಅಡಿಗೆ ಮನ್ಯಾಗ ಕಳ್ಕೊಂಡಿನಿ. ಮತ್ತು ಇಲ್ಯಾಕೆ ಹುಡುಕ್ಯಾಡಕತ್ತಿ? ಬೆಳಕಿನ್ಯಾಗ ಹುಡುಕ್ಯಾಡಂದ್ರು. ಅವಾಗ ನಡು ಬಂದು ಶಾಣ್ಯಾರ ಒಂದು ಮಾತಂತಾರ ಜ್ಞಾನಿಗಳು, ಬೆಳಕು ಎಲ್ಲೋ ಐತೆ, ಎಲ್ಲೋ ಬಂದು ಹುಡುಕಿದ್ರೆ ನಿನಗೆ ಸೂಜಿ ಸಿಗೋದಿಲ್ಲ. ಎಲ್ಲಿ ಕತ್ತಲದನೋ ಅಲ್ಲೇ ಬೆಳಕು ಮಾಡ್ಕೋ, ಅಲ್ಲಿ ಹುಡುಕ್ಯಾಡ, ಅವಾಗ ನಿನಗೆ ನಿಜವಾದ ಸೂಜಿ ಸಿಗ್ತದನ್ನೋ ಮಾತನ್ನು ಹೇಳ್ತಾರೆ. ನಮಗೆ ನಮ್ಮ ಅರಿವಿನ ಸೂಜಿ ಸಿಗಬೇಕಾದ್ರೆ, ನಮಗೆ ಜ್ಞಾನದ ಸೂಜಿ ಸಿಗಬೇಕಾದ್ರೆ ನಾವು ಅರಿವಿನ ಹಣತೆಯನ್ನು ಹಚ್ಚಬೇಕಾಗ್ತದೆ. ಇವತ್ತೇನು ನೀವು ಹಚ್ಚಿರಿ ಅದು ಅರಿವಿನ ಹಣತೆ. ನೀವೇನು ಹಚ್ಚಿರಿ ಅದು ದಿವ್ಯತೆಯ ಹಣತೆ. ನೀವೇನು ಹಚ್ಚಿರಿ ಅದು ಭಾಗ್ಯದ ಹಣತೆ. ನೀವೇನು ಹಚ್ಚಿರಿ ಅದು ಭಕ್ತಿಯ ಹಣತೆ. ಆ ಭಕ್ತಿಯ ಹಣತೆಯನ್ನು ಹಚ್ಕೊಂಡು ನಿಮ್ಮ ಬದುಕಿನ ವಿಕಾಸ ಕಡೆಗೆ ಹೋಗಬೇಕಾಗ್ತದೆ. ನೋಡ್ರಿ, ನಾವು ಮನೆ ಕಟ್ಟಿವಿ, ರಾಜಸ್ಥಾನ್ ಮಾರ್ಬಲ್ ಹಾಕಿವಿ, ನಮ್ಮ ಮನೆ ಕಟ್ಟಿವಿ, ಅದ್ಭುತವಾಗಿರುವಂಥ ಇಲ್ಕಲ್ ಗ್ರಾನೈಟ್ಸ್ ಹಾಕಿವಿ, ನಾವು ಮನೆ ಕಟ್ಟಿವಿ. ಜಗತ್ತಿನ ಎಲ್ಲ ರಾಜ್ಯದ್ದು ಕೂಡ ಒಳ್ಳೊಳ್ಳೆ ಮಟೀರಿಯಲ್ ತಂದು ಮನೆ ಕಟ್ಟಿವಿ. ಆದ್ರೆ ಮನೆ ಕತ್ತಲೊಳಗ ಅದ. ಮನೆ ಕತ್ತಲಿಂದ ಬೆಳಕಾಗಬೇಕಾದ್ರೆ ₹1,00,000 ಖರ್ಚು ಮಾಡಿರೋ ಹಣತೆ ಬೇಕಾಗಿಲ್ಲ. ನಮ್ಮ ಮೋರಟಿಯೊಳಗೆ ಕುಂಬಾರ ಮಾಡಿರುವಂಥ ಒಂದು ಸಣ್ಣ ಮಣ್ಣಿನ ಹಣತೆಯನ್ನು ತಂದು ಸಾದಾ ಒಂದು ಎಣ್ಣೆ ಹಾಕಿ ದೀಪ ಹಚ್ಚಿದ್ರೆ ಆ ಎಲ್ಲವನ್ನು ಕತ್ತಲು ಓಡಿಸುವಂಥ ಶಕ್ತಿ ಒಂದು ಹಣತೆಗದ. ಆ ಹಣತೆಯನ್ನು ಹಚ್ಚುವಂಥ ಕೆಲಸ ಮಾಡಿರಿ. ಅದಕ್ಕೆ ವೀರಭದ್ರೇಶನ ಸಾನ್ನಿಧ್ಯದೊಳಗೆ ನೀವು ದೀಪ ಹಚ್ಚೋದು. ದೀಪ ಯಾರು ಹಚ್ಚಿದ್ರೆ ಏನು? ದೀಪ ಯಾರು ಹಚ್ಚಿದ್ರೆ ಏನು? ಜಗತ್ತನ್ನು ಬೆಳಗುತ್ತೇನೆ ಎನ್ನುವ ಭ್ರಮೆಯಿಂದಲ್ಲ. ಅರ್ಥ ಮಾಡ್ಕೊಡ್ರಿ. ಜಗತ್ತನ್ನು ಬೆಳಗುತ್ತೇನೆ ಎನ್ನುವ ಭ್ರಮೆಯಿಂದಲ್ಲ. ನಿನ್ನ ಮುಖವನ್ನು ನಾನು ನೋಡಿಕೊಂಡು, ನನ್ನ ಮುಖವನ್ನು ನೀನು ನೋಡಿಕೊಂಡು ಪ್ರೀತಿಯಿಂದ ಬದುಕುತ್ತೇನೆ ಎನ್ನುವ ಭರವಸೆಯೊಂದಿಗೆ ನಾವು ದೀಪವನ್ನು ಹಚ್ಚಬೇಕಾಗ್ತದೆ. ದೇವ್ರ ಮುಂದೆ, ವೀರಭದ್ರೇಶನ ಮುಂದೆ ನೀವು ದೀಪ ಹಚ್ಚಿರಿ,
ಅವೆಲ್ಲ ಜಗಳಾಡಕತ್ತಿದ್ದು ಒಂದು ತಾಸಿಗೆ ಮೊದಲು. ನಿಮಗೆ ಗೊತ್ತಿಲ್ಲ, ನಾ ದೂರಿಂದ ಗಮನಿಸಿದೆ. ಏನು ಜಗಳಾಡ್ತಿದ್ದು? ಬೆಳಕು ನಾನಾ ಕೊಟ್ಟಿನಿ ವೀರಭದ್ರೇಶಿಗಂತ ಮ್ಯಾಲಿನ ಜ್ಯೋತಿ ಹೇಳ್ತಿತ್ತು. ನೀ ಅಲ್ಲ, ನೀ ಕೊಟ್ಟಿಲ್ಲ, ನಾ ಬೆಳಕು ಕೊಟ್ಟೀನಿ ಅಂತೇಳಿ ಹತ್ತು ಹೇಳ್ತಿತ್ತು. ನೀ ಅಲ್ಲ, ನಾ ಬೆಳಕು ಕೊಟ್ಟೀನಿ ಅಂತ ಅದರೊಳಗಿನ ಎಣ್ಣೆ ಹೇಳ್ತಿತ್ತು. ನೀ ಅಲ್ಲ, ನಾವೆಲ್ಲ ನೀವ ಕೊಡ್ರಿ, ಆಯ್ತು ನಾವು ಹೊಳ್ಳಿ ಮಕ್ಕೋತನಂತ ಅದು ಪಣತಿ. ನೋಡ್ರಿ, ಅರ್ಥ ಮಾಡ್ಕೊಡ್ರಿ. ಪಣತಿ ಇಲ್ಲ ಅಂದ್ರೆ ಎಣ್ಣಿಲ್ಲ. ಬತ್ತಿಯ ಹತ್ತಿಯ ಹೊಟ್ಯಾಗ ಹೋತಂದ್ರೆ ಮಾತ್ರ ಆ ಬತ್ತಿ ಬೆಳಗೋದಕ್ಕೆ ಸಾಧ್ಯ. ಆಮೇಲೆ ಒಂದು ದೀಪವನ್ನು ಹಚ್ಚಬೇಕಾದ್ರೆ ಬೆಳಕಿದ್ರೆ ಮಾತ್ರ ಆಗೋದಕ್ಕೆ ಸಾಧ್ಯ. ಆ ಬೆಳಕು, ಹತ್ತಿ, ಎಣ್ಣೆ, ಆ ಪಾತ್ರೆ, ದೀಪ, ಹಣತೆ ಎಲ್ಲವನ್ನ ಕೂಡಿದಾಗ ಮಾತ್ರ ದೇವರಿಗೆ ಹೆಂಗೆ ಬೆಳಕಾಗ್ತದನೋ, ಕೇವಲ ಸ್ವಾಮಿಗಳಿಂದ, ಸಂಗೀತಗಾರರಿಂದ, ಸಾಹುಕಾರರಿಂದ, ಮತ್ತೊಬ್ಬರಿಂದ, ಮೈಕ್ ಹಚ್ಚವನಿಂದ ಬೆಳಕಾಗಂಗಿಲ್ಲ. ನಾವು ನೀವು ಎಲ್ಲ ಕೂಡಿದಾಗ ಮಾತ್ರ ವೀರಭದ್ರೇಶನಿಗೆ ಬೆಳಕು ಕೊಡಕ್ಕೆ ಸಾಧ್ಯ. ಅಂತ ಭಕ್ತಿಯ ಹಣತೆಯನ್ನು ಹಚ್ಚೋದಕ್ಕೆ ನೀವೆಲ್ಲ ಮುಂದಾಗ್ರಿ. ಅಂತ ಭಕ್ತಿಯ ಹಣತೆ, ವಿಶ್ವಾಸದ ಹಣತೆ, ಜ್ಞಾನದ ಹಣತೆ ನಾವೆಲ್ಲ ಬೆಳಗಬೇಕು. ಬೆಳಗೋದ್ರ ಮೂಲಕ ನಮ್ಮ ಜೀವನವನ್ನು ಸಾರ್ಥಕತೆಗೆ ಮುಖ ಮಾಡ್ಕೋಬೇಕು. ಇವತ್ತು ದೀಪೋತ್ಸವದಲ್ಲಿ ಪಾಲ್ಗೊಂಡು ದೀಪೋತ್ಸವದಲ್ಲಿ ಸೇರಿದ್ದು ನನಗೆ ಭಾಳ ಸಂತೋಷ, ಸಂಭ್ರಮ, ಸಮಾಧಾನವನ್ನು ತಂದದ. ಇದು ಹೇಳಿದಷ್ಟು ಮುಗಿದೇ ಇರುವಂಥ ಕಥೆ. ಇದು ಚರಿತೆ, ಎಲ್ಲ ಮಹಾತ್ಮರ ಚರಿತೆ ಮುಗಿದೇ ಇರುವಂಥ ಚರಿತೆ. ಇಂಥ ಚರಿತೆಯನ್ನು ನೀವು ಕೇಳ್ತಾ ಇದ್ದೀರಿ, ಪೂಜ್ಯರು ಹೇಳ್ತಾ ಇದ್ದಾರೆ. ಇತಿಹಾಸಗಳು ಇರುವಂಥ ಚರಿತಾಮೃತ ಇದು. ಇಂಥ ಚರಿತಾಮೃತದಲ್ಲಿ ನಮ್ಮ ಅನೇಕ ಜನರ ಇತಿಹಾಸವನ್ನು ನೀವು ಕೇಳ್ತಾ ನಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡ್ಕೋಬೇಕು. ಆ ಹಿನ್ನೆಲೆಯಲ್ಲಿ ಬಹುಶಃ ಭಾಳ ಹೊತ್ತಿನಿಂದ ನೀವೆಲ್ಲ ಪಾಲ್ಗೊಂಡಿದ್ದೀರಿ. ಯಾಕಂದರೆ ಇನ್ನೂ ನಿಮ್ಮ ಕಾರ್ಯಕ್ರಮಗಳಾಗಬೇಕು, ಅನೇಕ ಚಿಂತನೆಗಳೆಲ್ಲ ಮುಂದುವರೆದು ಪೂಜ್ಯರ ಆಶೀರ್ವಚನ ಆಗಬೇಕು. ಹಂಗೆ ಮಾತಾಡ್ಕೋತ ನಿಂತರ ಸ್ವಾಮಿಗಳು ಇನ್ನು ಯಾವಾಗ ಬಿಡ್ತಾರಂತ ನಿಮ್ಮ ಮುಖ ನೋಡಿದ್ರೆ ನಮಗೆ ಅರ್ಥ ಆಗ್ತದೆ. ಹಾಗೇನಿಲ್ಲ. ಆದ್ರೆ ಇದೊಂದು ಅಪೂರ್ವ ಪ್ರಸಂಗದಲ್ಲಿ, ಅಪೂರ್ವ ಜ್ಞಾನದ ಇತಿಹಾಸದಲ್ಲಿ ನಿಮ್ಮೊಟ್ಟಿಗೆ ಪಾಲ್ಗೊಂಡಿರೋದೇ ನನಗೆ ಭಾಳ ದೊಡ್ಡ ಸಂತೋಷ ತಂದದಂತ ಹೇಳ್ತಾ, ಮೂರೊಟ್ಟಿಗೆ ಇತಿಹಾಸ, ಮೂರೊಟ್ಟಿಗೆ ಮಠದ ಇತಿಹಾಸ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳಗಲಿ. ಆ ಮೂಲಕ ಭಗವಂತ ಇದೊಂದು ಆಯುಷ್ಯ ಕೊಟ್ಟಿದ್ದಾನೆ, ಭಗವಂತ ಒಂದು ಆರೋಗ್ಯ ಕೊಟ್ಟಿದ್ದಾನೆ, ಭಗವಂತ ಒಂದು ಇತಿಹಾಸ ಕೊಟ್ಟಿದ್ದಾನೆ. ನಾವು ಮೂರೊಟ್ಟಿಗೆ ಭಕ್ತರಿಗೆ ಕೇಳ್ಕೊಳ್ಳೋದು ಏನಂದ್ರೆ, ನೀವೆಲ್ಲ ದೀಪ ಹಚ್ಚಾಕತ್ತೀರಿ, ಚೆಂದಾಗಿ ದೀಪ ಹಚ್ಚ್ರಿ, ದೀಪ ಬೆಳಗಸ್ರಿ, ಮನ್ಯಾಗ ದೀಪ ಬೆಳಗಸ್ರಿ, ಎಲ್ಲರೂ ಮನ್ಯಾಗೂ ದೀಪ ಬೆಳಗಸ್ರಿ. ಏನ್ರಿ ನಮಗೆ ಇನ್ನೊಬ್ರು ಮನ್ಯಾಗ ದೀಪ ಬೆಳಗ್ಸಕ್ಕೆ ಆಗಂಗಿಲ್ರಿ. ನಾವು ದೇವಸ್ಥಾನದಾಗ ಏನು ದೀಪ ಬೆಳಗಿಸ್ತೀವಿ ಅಷ್ಟರ ಹೆಚ್ಚಿಗೆ ಹೇಳಬೇಡ್ರಿ. ಆ ಮುಂದಿಂದು ಮಾತು ನಾ ಹೇಳ್ತೀನಿ. ಇನ್ನೊಬ್ಬರ ಮನೆಯೊಳಗೆ, ಇನ್ನೊಬ್ಬರ ಬೇರೆ ಬೇರೆ ಜಾಗದಾಗ ನೀವು ದೀಪ ಬೆಳಗ್ಸಕ್ಕೆ ಆಗದೇ ಹೋದರೂ ಅಡ್ಡಿ ಇಲ್ಲ. ಆದರೆ ಇನ್ನೊಂದು ಮನೆಯ ದೀಪವನ್ನು ಆರಿಸುವಂಥ ಕೆಲಸ ನೀವು ಮಾಡಬೇಡ್ರಿ ಅಂತೇಳಿ ನಿಮಗೆ ಹೃದಯ ತುಂಬಿ ನಾವು ಕೇಳ್ಕೊಳ್ತೀನಿ. ಯಾರು ದೀಪ ಆರಿಸೋ ಕೆಲಸ ಮಾಡಬೇಡ್ರಿ, ಯಾರು ಕೊಡಕತ್ಯಾರ ಅವ್ರನ್ನ ತಡಿ ಹಿಡಿಯೋ ಕೆಲಸ ಮಾಡಬೇಡ್ರಿ, ಯಾರು ಒಳ್ಳೇದು ಮಾಡಕತ್ಯಾರ ಅವ್ರಿಗೆ ಕೆಟ್ಟದ್ದು ಮಾಡೋ ಕೆಲಸ ಮಾಡಬೇಡ್ರಿ. ಎಷ್ಟು ಸಾಧ್ಯನೋ ನಾವು ಒಳ್ಳೆ ಕೆಲಸ ಮಾಡೋಣ. ದಾರಿಯಲ್ಲಿ ಬಿದ್ದು ಮುಳ್ಳುಗಳನ್ನು ತೆಗಿಯೋಣ, ಕಲ್ಲುಗಳನ್ನು ತೆಗಿಯೋಣ, ಎಲ್ಲರ ಬದುಕಿಗೆ ಬೆಳಕಾಗಿರೋಣ. ನಮಗೆಷ್ಟು ಸಾಧ್ಯನೋ ಒಳ್ಳೆಯವರಾಗಿ ಬದುಕುನು. ಆ ಬದುಕುವುದರಲ್ಲಿಯೇ ಮನುಷ್ಯತ್ವದ. ನಮ್ಮ ಧರ್ಮ ಶ್ರೇಷ್ಠ, ಅವ್ರ ಜಾತಿ ಕಡಿಮೆ, ನಮ್ಮ ಜಾತಿ ಶ್ರೇಷ್ಠ, ಅವ್ರದ್ದು ಕಮ್ಮಿ. ಈ ಜಾತಿ, ಮತ, ಬಂಧನ ಇವೆಲ್ಲ ಯಾವ ತಡೆಗೋಡೆಗಳನ್ನು ಕಟ್ಕೊಳ್ಳಾರ್ದೇನೆ ನಮ್ಮದೆಲ್ಲ ಪ್ರೀತಿಯ ಧರ್ಮ. ನಾವು ವಿಶ್ವಾಸದಿಂದ ಬದುಕೋದು, ನಾವು ಅಂತಃಕರಣದಿಂದ ಬದುಕೋದು. ನಾನು ಬರುವಾಗ ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳವರು ಗುಲ್ಬರ್ಗಾದ ಬಂದೇ ನವಾಜರ ಕುರಿತು ಇತಿಹಾಸ ಹೇಳ್ತಾ ಇದ್ರು. ಇಸ್ಲಾಂ ಧರ್ಮದ ಬಂದೇ ನವಾಜರು, ಲಿಂಗಾಯತ ಧರ್ಮದ ಸಾವಳಗಿ ಶಿವಲಿಂಗೇಶ ಗುರು ಶಿಷ್ಯರಾದ ಇತಿಹಾಸ ಈ ನಾಡಿನೊಳಗೆ. ಹಾಗೆ ನಾನು ಬದುಕಿನುದ್ದಕ್ಕೂ ಬಸವ ಪುರಾಣವನ್ನು ಹೇಳಿ ಸಾಯ್ತೀನಿ ಹೊರತು ನೀವು ಹೇಳುವಂಥ ಪುರಾಣ ನಾನು ಎಂದೂ ಹೇಳಂಗಿಲ್ಲ ಅಂತ ಹೇಳಿ, ಜಬ್ ಕಹತೆ ಈಶ್ವರ ಅಲ್ಲ, ಇದರ ಭೇದ ಯಾರಿಗೂ ತಿಳಿಲಿಲ್ಲ.
ನಿರಾಕಾರ ಸೆ ಆಕಾರ ಹುವೆ, ಗುರುಮನಿ ಕೀಲಿ ಸಿಗಲಿಲ್ಲ, ಹಂಬಿ ಪಡತೆ ಹೇ ತುಂಬಿ ಪಡತೆ ಹೇ, ಮಾಡಬೇಡ್ರಿ ಮ್ಯಾಲಿನ ಶೀಲ. ನಾನು ಹೇಳೋದಾದರೆ ಬಸವಣ್ಣನವರು ಪುರಾಣ ಹೇಳ್ತೀನಿ ಅಂತ ಬದುಕಿನುದ್ದಕ್ಕೂ ಸಾಧಿಸಿ ಸಾಕಾರ ಮಾಡಿದವರು ಅವರೇ ಚನ್ನೂರು ಜಲಾಲ ಸಾಹೇಬರು ಅನ್ನೋದನ್ನು ತಿಳ್ಕೊಳ್ರಿ. ಇಸ್ಲಾಂ ಧರ್ಮದ ಚನ್ನೂರು ಜಲಾಲ ಸಾಹೇಬ ಅವರು ಕಡ್ಕೋಳ ಮಡಿವಾಳಪ್ಪನ ಶ್ರೇಷ್ಠ ಶಿಷ್ಯರಾಗಿ ಬದುಕ್ತಾರೆ. ಇದು ಸಗರ ನಾಡಿನ ಶರಣ ಸಂಸ್ಕೃತಿಯ ಕೇಂದ್ರ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ, ಜೈನ ಎಲ್ಲರೂ ಕೂಡಿ ವಿಶ್ವಾಸದಿಂದ ಬದುಕುವ ಮಾನವೀಯ ಧರ್ಮದ ನೆಲೆ ಇದು. ಅದನ್ನು ಉಳಿಸ್ಕೊಂಡು ಹೋಗ್ರಿ, ಅದನ್ನು ಬೆಳೆಸ್ಕೊಂಡು ಹೋಗ್ರಿ. ಶರಣ ಪರಂಪರೆ ಇತಿಹಾಸ ನಿಮ್ಮ ಜೀವನದ ಮುನ್ನುಡಿ ಆಗಲಿ ಅಂತ ನಾನು ಭಾವಿಸ್ಕೊಳ್ತಾ, ನೀವೆಲ್ಲರೂ ಪ್ರತಿ ವರ್ಷ ಇಂಥ ಪರಂಪರೆಯನ್ನು ಬೆಳೆಸ್ರಿ ಅಂತ ಹೇಳ್ತಾ, ನಾನು ಮೋರಟಿಗೆಗೆ ಬಂದಿದ್ದೀನಿ. ನೀವು ಮೋಟಿಗೆ ಮಠ ನೋಡವ್ರಿ ಯಾವಾಗಿನ್ನ ಅಂದ್ರೆ ನಾ ಬನ್ನಿ, ನಿಮ್ಮ ನೋಡಕ್ಕೆ ನಾ ಬಂದಿದ್ದೀನಿಲ್ಲ, ಇನ್ನು ನಿಮ್ಮ ಮಠ ನೀವು ನೋಡಕ್ಕೆ ಬರ್ತೀರಿಲ್ಲ. ನಾವೆಲ್ಲ ಬರ್ತೀವಿ ಅಂತೇಳಿ ಜೋರು ಚಪ್ಪಾಳೆ ತಟ್ಟಿ ನೀವೆಲ್ಲ ಸಹಮತ ವ್ಯಕ್ತಪಡಿಸ್ರಿ. ನಿಮ್ಗೆ ಆಹ್ವಾನ ಕೊಡ್ತೀವಿ. ನಿಮ್ಮದೇ ಮಠ ಅಲ್ಲಿ ಅಥಣಿಯೊಳಗೆ ಮೋಟಿಗೆ ಮಠ ಯಾವ ರೀತಿಯಾಗಿ ಬೆಳೆದಿದೆ ಅನ್ನೋದಕ್ಕೆ ನೋಡೋದಕ್ಕೆ ನೀವು ಬರಬೇಕು ಅಂತ ನಾನು ಭಾವಿಸ್ಕೊಳ್ತೇನೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮೋರಟಿಗೆಯ ಜನರ ಇತಿಹಾಸ, ಭಕ್ತಿ, ಶ್ರದ್ಧೆ, ಸೇವೆ, ಅಂತಃಕರಣ ನಿರಂತರವಾಗಿ ಬೆಳೀಲಿ ಅಂತ ನಾನು ಭಾವಿಸ್ಕೊಳ್ತಾ, ನಾನು ದೇವರಿಗೇನೂ ಬೇಡ್ಕೊಳ್ಳೋದಿಲ್ಲ, ನಾನು ಬೇಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ದೇವರಿಗೇನು ನಾ ಹರಕೆ ಹೊರಂಗಿಲ್ಲ, ಹರಕೆ ಹೊರಂಗೂ ಇಲ್ಲ. ನನಗೇನು ನನಗಿರೋ ದೇವರಿಗೆ ನಾನು ಕೇಳ್ಕೊಳ್ಳೋದಾದರೆ, ನನ್ನ ಭಗವಂತ ಏನಾದರೂ ಕೇಳಿದರೆ ನನಗೇನು ಬೇಕು ಅಂಥೇಳಿ ನಾ ಇವತ್ತಿನ ದಿವಸ ವೀರಭದ್ರೇಶನಿಗೆ ಅಥವಾ ಉಳಿದ ದೇವರು ಏನಾದರೂ ನನಗೆ ಕೇಳಿದರೆ ಒಂದು ಮಾತು ಹೇಳ್ತೀನಿ, ನೀ ಏನು ನನಗೆ ಕೊಡಬೇಕಂತೀಯಲ್ಲ, ನನಗೆ ಕೊಡಬೇಕಾದ ಶಕ್ತಿ, ಸಾಮರ್ಥ್ಯ, ಭಕ್ತಿ, ಬೆಳಗು, ಶಕ್ತಿ ಎಲ್ಲವನ್ನು ನನ್ನ ಮೋರಟಿಗೆಯ ಸದ್ಭಕ್ತರಿಗೆ ಕೊಡು ಅಂಥೇಳಿ ನಾ ಇದನ್ನು ಮಾತ್ರ ಕೇಳ್ಕೊಳ್ತೀನಿ. ಅದು ನಿಮಗೆ ಬರಲಿ. ಲೇಸ ಕೇಳಲಿ ಕಿವಿಯು, ನಾಲಿಗೆ ಲೇಸ ನುಡಿದು ಬರಲಿ, ಲೇಸ ಕಾಣಲಿ ಕಣ್ಣು, ಜಗದೊಳಗೆ ಲೇಸೇ ಹಬ್ಬುತ್ತಿರಲಿ, ಲೇಸನುಂಡು ಲೇಸನುಟ್ಟು ಲೇಸನುಸಿರಿ, ನಿಮ್ಮ ಎಲ್ಲರ ಬಾಳು ಬೆಳಕಾಗಲಿ ಅಂತ ಹಾರೈಸಿ, ಅಥಣಿಯ ಮೋಟಿಗೆ ಮಠ ನಿರಂತರ ಬೆಳಗುತ್ತಾ ಇದ್ದರೆ ಸನ್ನದ ಶಿವಾನಂದ ಮಹಾಸ್ವಾಮೀಜಿಯವರ ಪ್ರವಚನ ದಾಸೋಹದಿಂದ ಮೋಟಿಗೆ ಮಠದ ಸ್ವಾಮೀಜಿಯವರ ಸೇವಾ ಕೈಂಕರ್ಯ ಮುನ್ನಡೆದಿದೆ. ಅಂಥ ಶಿವಾನಂದ ಸ್ವಾಮೀಜಿಯವರಿಗೆ ಜೋರು ಚಪ್ಪಾಳೆ ತಟ್ಟಿ ಭಕ್ತಿಯನ್ನು ಸಮರ್ಪಿಸೋಣ. ನಮ್ಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಕೂಡ ಅಷ್ಟೇ ಅರ್ಥಪೂರ್ಣವಾದ ಸೇವೆಯನ್ನು ಮುನ್ನಡೆಸಿದ್ದಾರೆ. ಯಡ್ರಾಮಿಯ ಪೂಜ್ಯರ ಹಿರಿಯ ಗುರುಗಳು ಕೂಡ ತ್ಯಾಗಜೀವಿಗಳು, ಸೇವಾಜೀವಿಗಳು. ಅವ್ರಿಗೂ ಕೂಡ ಭಕ್ತಿಯ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸೋಣ, ಗೌರವಿಸೋಣ. ಅವರ ಸೇವಾ ಕೈಂಕರ್ಯ ಮುಂದುವರಿಯಲಿ ಅಂತ ಭಾವಿಸ್ಕೊಳ್ತಾ, ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು, ಮಂಗಲವನ್ನು, ಯಶವನ್ನು ಕೋರಿ ನನ್ನ ಮಾತು ಮುಗಿಸ್ತೀನಿ.